ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದ್ರು, ಶ್ರೀಕೃಷ್ಣ ದೇವರು ಹೂ ಪ್ರಸಾದ ಕೊಡೋದ್ರ ಬಗ್ಗೆ ತಿಳಿಸ್ಕೊಡಿ, ಯಾವ ರೀತಿ ಕೊಡ್ತಾರೆ ಅಂತ ಹೇಳ್ಕೊಡಿ ಅಂತ ಕೇಳಿದರು. ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ನನಗೆ ಶ್ರೀಕೃಷ್ಣ ದೇವರಾಗಲಿ, ಶ್ರೀರಾಮ, ಆಂಜನೇಯ, ರಾಯರಾಗಲಿ ಹೂ ಪ್ರಸಾದ ಕೊಡ್ತಾರೆ ಅಂತ. ಹುಟ್ಟದಾಗ್ಲಿಂದಲೂ ಕೂಡ ನಾನು ಎಲ್ಲೂ ಇದುವರೆಗೂ ಹೂ ಪ್ರಸಾದ ದೇವ್ರು ಕೊಡೋದನ್ನ ನೋಡು ಕೂಡ ಇರಲಿಲ್ಲ. ಯಾವಾಗ ರಾಯರು ನನ್ನ ಜೀವನದಲ್ಲಿ ಬಂದರು, ನಾನು ಯಾವ ಟೈಮಲ್ಲಿ ರಾಯರನ್ನ ಗಟ್ಟಿಯಾಗಿ ಇಟ್ಕೊಂಡ್ರೆ ಅಂದರೆ ನನ್ನ ಕಷ್ಟ ದಿನಗಳಲ್ಲಿ ರಾಯರನ್ನ ಮೊರೆ ಹೋದೆ. ಆವಾಗಲಿಂದ ರಾಯರು ನನಗೆ ಪ್ರತಿನಿತ್ಯ ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡ್ತಾರೆ. ಸ್ಟಾರ್ಟಿಂಗೇ ಏನು ನನಗೆ ರಾಯರು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಮಾಡಲಿಲ್ಲ. ನಾನು ಪ್ರತಿ ಗುರುವಾರ ಅವ್ರಿಗೆ ಪೂಜಿಸ್ತಾ ಪ್ರತಿನಿತ್ಯ ರಾಯರನ್ನ ಶ್ಲೋಕಗಳನ್ನ ಹೇಳ್ಕೊಳ್ತಾ ಮನೇಲಿ ಪೂಜಿಸ್ಕೊಂಡು ಬರ್ತಿದ್ದೆ. ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ದಿನ ರಾಯರ ಮುಂದೆ ತುಂಬ ಜೋರಾಗಿ ಅಳ್ತಾ ಕೂತಿದ್ದೆ. ಆ ಸಮಯದಲ್ಲಿ ರಾಯರು ನನಗೆ ಬಲಭಾಗದಿಂದ ಹೂ ಪ್ರಸಾದ ಕೊಟ್ಟರು. ಆವತ್ತಿಂದ ಇವತ್ತಿನ ತನಕನೂ ನನಗೆ ಹೂ ಪ್ರಸಾದನ ಪ್ರತಿನಿತ್ಯ ಕೊಡ್ತಾನೆ ಇದ್ದಾರೆ. ಒಂದೊಂದು ಸಲ ವಿಡಿಯೋಗೆ ಬರುತ್ತೆ, ಒಂದೊಂದು ಸಲ ವಿಡಿಯೋಗೆ ಬರಲ್ಲ. ಆದರೆ ರಾಯರು ಮಾತ್ರ ಪ್ರತಿನಿತ್ಯ ಹೂ ಪ್ರಸಾದನ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಬಹಳ ಶುದ್ಧವಾದ ಮನಸ್ಸಿಂದ ರಾಯರು ಕಾಯ್ತಿರ್ತಾರೆ, ಆ ಟೈಮ್ಗೆ ನಾನು ಹೋಗಬೇಕು ದೇವ್ರ ಮನೆಗೆ. ಬೆಳಗಿನ ಜಾವನೂ ಅಷ್ಟೇ ಬೇಗ ಎದ್ದು ರಾಯರಿಗೆ ಪೂಜೆ ಸಲ್ಲಿಸಬೇಕು. ಫ್ರೀ ಇದ್ದಾಗ ರಾಯರ ಹತ್ರ ಹೋಗಬೇಕು. ಸಮಯನ ವ್ಯರ್ಥ ಮಾಡಲ್ಲ. ಬಹಳ ಪರಿಶುದ್ಧವಾದ ಮನಸ್ಸಿಂದ ನಾನು ಬರ್ತೀನಿ, ಹಾಗೆ ಕೂಡ ನಾನು ಇರ್ತೀನಿ. ರಾಯರ ಹತ್ರ ನಾನು ಯಾವಾಗಲೂ ಸುಳ್ಳು ಹೇಳಲ್ಲ ಅಂತ ಹೇಳಿದ್ಮೇಲೆ ಸುಳ್ಳು ನನ್ನ ಬಾಯಲ್ಲಿ ಯಾವತ್ತೂ ಕೂಡ ಬರಲ್ಲ. ರಾಯರ ಅನುಗ್ರಹನೇ ಹೀಗಿರುತ್ತೆ ಅನಿಸುತ್ತೆ. ರಾಯರು ನನ್ನ ಜೀವನದಲ್ಲಿ ಬರೋದಕ್ಕೂ ಮುಂಚೆ ಖಂಡಿತವಾಗ್ಲೂ ಸುಳ್ಳು ಹೇಳ್ತಿದ್ದೆ, ನಾನು ಕೂಡ ಮೋಸ ಮಾಡ್ತಿದ್ದೆ. ರಾಯರು ನನ್ನ ಜೀವನದಲ್ಲಿ ಬಂದಮೇಲೆ ಪ್ರತಿನಿತ್ಯದಲ್ಲಿ ಒಂದು ಸುಳ್ಳು ಕೂಡ ನಾನು ಹೇಳಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ಅದು ಯಾವುದೇ ವಿಚಾರ ಆಗಿರಲಿ. ಮತ್ತು ನಾನು ಯಾರನ್ನೇ ನೋಡಿದ್ರೂ ಹೊಟ್ಟೆ ಕಿಚ್ಚಂತೂ ಪಡ್ಕೊಳ್ಳಲ್ಲ. ಯಾವಾಗಲೂ ಎಲ್ರಿಗೂ ಒಳ್ಳೆಯದಾಗಲಿ, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಚೆನ್ನಾಗಿರಲಿ. ನಾನು ಯಾವತ್ತೂ ಕೂಡ ಅವ್ರು ಹಾಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ ಅಸೂಯೆ ಪಡೋದಾಗಲಿ, ಒಬ್ರಿಗೆ ಶಾಪ ಹಾಕೋದಾಗಲಿ, ನನಗೆ ಯಾರಿಂದನಾದರೂ ತೊಂದರೆ ಆದರೂ ಕೂಡ ನಾನು ಬಂದು ಫಸ್ಟು ಹೇಳ್ಕೊಳ್ಳೋದೆ ರಾಯರ ಹತ್ರ, ಈ ಥರ ಆಗ್ತಿದೆ, ನಾನು ಯಾವುದೇ ರೀತಿ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಬಿಡ್ತೀನಿ, ನಾನು ಒಂದು ಪದ ಅನ್ನೋದಕ್ಕಿಂತ ನೀವು ಅವ್ರನ್ನ ನೋಡ್ಕೊಳ್ಳೋದೇ ಸರಿ ಅಂತ ನನ್ನ ನೋವುಗಳು ಏನಿದ್ರು ರಾಯರ ಹತ್ರ ಹೇಳ್ಕೊತೀನಿ ಹೊರತು ನಾನು ಯಾವುದೇ ಒಂದು ಆ್ಯಕ್ಷನ್ನ ನನಗೆ ಯಾರಾದರೂ ಬೇಜಾರು ಪಡಿಸಿದ್ರು ನಾನು ವ್ಯಕ್ತಪಡಿಸೋದಕ್ಕೆ ಹೋಗಲ್ಲ. ಆಮೇಲೆ ತುಂಬ ಮೌನವಾಗಿ ಇರೋದನ್ನು ನನಗೆ ರಾಯರು ಇತ್ತೀಚೆಗಂತೂ ಕಲಿಸ್ಕೊಟ್ಟಿದ್ದಾರೆ. ಏನೇ ಬದಲಾವಣೆ ಆದರೂ ಅದು ರಾಯರಿಂದನೇ. ನಾನು ಸುಳ್ಳು ಅನ್ನೋದನ್ನೇ ನುಡಿಯಲ್ಲ. ಆ ಮಟ್ಟಿಗೆ ರಾಯರು ನನ್ನನ್ನು ಪ್ರತಿನಿತ್ಯ ಅವ್ರ ಮುಂದೆ ಕೂರಿಸಿ ಎಷ್ಟೋ ನನ್ನನ್ನು ಬದಲಾಯಿಸಿದ್ದಾರೆ. ನಿಜವಾಗ್ಲೂ ನಾವು ಯಾವಾಗ ರಾಯರನ್ನ, ನನ್ನ ತಂದೆ ತಾಯಿ, ಬಂಧು ಬಳಗ, ಸಕಲ ಸರ್ವಸ್ವವು ನೀವೇ, ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ. ನಾನು ಇವಾಗ ತಾನೇ ಹುಟ್ಟಿರೋ ಮಗು ಇದ್ದ ಹಾಗೆ ನಿಮ್ಮ ಮುಂದೆ ಏನು ಕೊಡ್ತೀರಾ, ಏನು ಕೊಡಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು, ಏನು ಕಲಿಸ್ತೀರಾ, ಏನು ಕಲಿಸಲ್ಲ ಎಲ್ಲ ನಿಮಗೆ ಬಿಟ್ಟಿದ್ದು. ನಂದು ಅನ್ನೋದು ಏನೂ ಇಲ್ಲ, ನನ್ನ ಜೀವನ ಪೂರ್ತಿ ನಿಮಗೆ ಬಿಟ್ಟಿದ್ದು. ಏನೇ ಆದರೂ ಅದು ನಿಮ್ಮಿಂದನೇ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ನನಗೆ ದುಃಖ ಆದಾಗಲೂ ಕೂಡ ನಾನು ರಾಯರ ಹತ್ರ ಓಡೋಗಿ ಹೇಳ್ಕೊಳ್ತೀನಿ. ಫಸ್ಟು ಹೇಳದೆ ರಾಯರ ಹತ್ರ. ಭಗವಂತ ಇರೋದು ಎಷ್ಟು ಸತ್ಯ ಅಲ್ವಾ. ಇವತ್ತು ಸಂಜೆ ನಾನು ದೇವ್ರ ಮನೆಗೆ ಬರೋದಕ್ಕೂ ಮುಂಚೆ ಅಂದ್ಕೊಂಡೆ ಮನಸ್ಸಲ್ಲಿ, ಒಬ್ಬರು ಕಮೆಂಟ್ ಮೂಲಕ ಕೇಳಿದಾರಲ್ವಾ ಹೂ ಪ್ರಸಾದ ಕೊಡೋದು ಹೇಗೆ ಅಂತ ಶ್ರೀಕೃಷ್ಣ ಅವರು ತಿಳಿಸ್ಕೊಡಿ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಹಾಗೆ ನಮ್ಮ ಮನೇಲಿರೋ ತುಳಸಿ ಗಿಡ ಸ್ಟ್ರೇಟು ಇದೆ, ಕ್ರಾಸ್ ಆಗೂ ಇದೆ. ಕ್ರಾಸ್ ಆಗಿರೋದನ್ನ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡುವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಇವತ್ತು ಸರಿನೋ ತಪ್ಪೋ ನನಗೆ ಗೊತ್ತಾಗ್ತಿಲ್ಲ ಕಟ್ ಮಾಡ್ತಿರೋದು, ತಪ್ಪಾದರೆ ಕ್ಷಮಿಸಿರಾರೆ ಅಂತ ಹೇಳಿ ಕಟ್ ಮಾಡಿಕೊಂಡು ಅದರಲ್ಲಿರೋ ಅಂಥ ತುಳಸಿನ ಕಡ್ಡಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಎತ್ಕೊಂಡು ಬಂದು ತೊಳೆದು ರಾಯರಿಗೆ ಅರ್ಪಿಸ್ದೆ. ತಪ್ಪಿದ್ರೆ ಕ್ಷಮಿಸಿ, ಸರಿ ಇದ್ದರೆ ಈ ತುಳಸಿನ ನೀವು ಅರ್ಪಣೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು
ರಾಯರಿಗೆ, ಶ್ರೀಕೃಷ್ಣ ಅವ್ರಿಗೆ, ಎಲ್ಲ ದೇವರುಗಳಿಗೂ ಅಲ್ಲಿರೋ ತುಳಸಿನ ನಾನು ಯಾವುದೇ ಒಂದು ಸ್ಪೆಷಲ್ ಹೂವು, ಈಗ ಮಲ್ಲಿಗೆ ಹೂ ತಂದರೂ ಅಷ್ಟೇ ಎಲ್ಲ ದೇವ್ರುಗಳಿಗೂ ಆಗೋ ಥರ ಅದನ್ನ ಹಂಚುತ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ರಿಗೂ ಮಾಡಿಸ್ದೆ. ಶ್ರೀಕೃಷ್ಣಗೆ ಮತ್ತು ರಾಯರಿಗೆ ಇಲ್ಲೂ ಕೂಡ ಮಾಡಿಸಿದ್ದೀನಿ. ಒಂದು ರೆಡ್ ಬಟನ್ಸ್ ಇಟ್ಟೆ ಗ್ರೀನ್ ಮೇಲೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಸರಿ, ಪೂಜೆ, ನಂದು ರಾಯರ ಸ್ತೋತ್ರ, ಭಗವದ್ಗೀತೆ, ನೈವೇದ್ಯ ಎಲ್ಲ ಆದಮೇಲೆ ವಿಡಿಯೋ ಶುರು ಮಾಡ್ತೀನಿ ಯಾವಾಗಲೂ. ಹಾಗೆ ಇವತ್ತು ವಿಡಿಯೋ ಶುರು ಮಾಡಿದೆ. ಶ್ರೀಕೃಷ್ಣ ಅವರಿಂದ ತುಳಸಿ ಮೇಲಿಟ್ಟಿರೋ ಹೂವು ಒಂದು ಸ್ವಲ್ಪ ಕ್ರಾಸ್ ಆಗ್ತಾ ಇತ್ತು. ನನಗನ್ನಿಸ್ತು ಮೋಸ್ಟ್ಲಿ ಶ್ರೀಕೃಷ್ಣ ಪರಮಾತ್ಮನಿಂದ ಹೂ ಸಿಗ್ಬೋದು ನನಗೆ ಅಂತ ಹೇಳಿಬಿಟ್ಟು ಕ್ಯಾಮ್ರಾನ ಹಿಂಗೆ ಆನ್ ಮಾಡಿ ಇಟ್ಕೊಂಡೆ. ಅದು ಸ್ವಲ್ಪ ಜರುಗ್ತು. ಯಾವಾಗ ಕೊಡ್ತಾರೋ ನಂದು 2 ನಿಮಿಷಕ್ಕೆ ಒಂದ್ಸಲ ವಿಡಿಯೋ ಸ್ಟಾಪ್ ಮಾಡಿ ಸೇವ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ನನಗೆ ಶ್ರೀಕೃಷ್ಣ ಪರಮಾತ್ಮ ಅವ್ರದ್ದು ಆಶೀರ್ವಾದ ಮಿಸ್ ಆಗಬಾರ್ದಲ್ಲ ಅಂತ ಹೇಳಿ ಇನ್ನೊಂದು ಫೋನ್ ಕೂಡ ಇಟ್ಟಿದ್ದೆ. ನನಗೆ ಆ ಫೋನ್ಗೆ ಶ್ರೀಕೃಷ್ಣ ಪರಮಾತ್ಮ ಅವರ ಆಶೀರ್ವಾದ ಸಿಕ್ತು. ತುಂಬ ಸಂತೋಷ ಆಗುತ್ತೆ. ನಾನು ಪ್ರತಿನಿತ್ಯ ಹೇಗಿರ್ತೀನಿ ಅಂದರೆ, ರಾಯರು ನನ್ನ ಜೀವನಕ್ಕೆ ಬಂದು ಆಶೀರ್ವಾದ ಮಾಡೋದಕ್ಕೆ ಶುರು ಮಾಡಿದ್ಮೇಲಿಂದ ಇವತ್ತಿನ ತನಕನೂ ಕೂಡ ನಾನು ತುಂಬ ಅಂದರೆ ತುಂಬ ಕಮ್ಮಿ ಸುಳ್ಳು ಅನ್ನೋದೇ ನನ್ನ ಬಾಯಿಂದ ಬರಲ್ಲ. ಹಾಗೆ ನನಗೆ ಯಾರಾದರೂ ತೊಂದರೆ ಕೊಟ್ಟರೆ, ಹಾಗೆ ಯಾರಾದರೂ ನನಗೆ ನೋವಾಗೋ ರೀತಿ ಮಾತಾಡಿದ್ರೆ ನಾನು ಯಾವುದೇ ರೀತಿ ರಿಯಾಕ್ಷನ್ ಕೊಡಲ್ಲ. ಸಡನ್ನಾಗಿ ನಾನು ಓಡ್ಕೊಂಡು ಬಂದು ಫಸ್ಟು ಹೇಳೋದೆ ರಾಯರ ಹತ್ರ. ಅದು ಅಳ್ತಾ ಆದರೂ ಹೇಳ್ಕೊಳ್ತೀನಿ, ಕೋಪ ಬಂದರೆ ಕೋಪದಿಂದಾದರೂ ಸರಿ ನಾನು ಫಸ್ಟು ರಾಯರ ಹತ್ರ ವ್ಯಕ್ತಪಡಿಸ್ಕೊಳ್ತೀನಿ. ನಾನು ಏನು ಅವ್ರಿಗೆ ರಿಯಾಕ್ಟ್ ಮಾಡಲ್ಲ, ನಿಮಗೆ ಬಿಡ್ತೀನಿ, ನೀವು ನೋಡ್ಕೊಳ್ಳಿ. ಎಷ್ಟು ಸರಿ ಅವ್ರದ್ರಲ್ಲಿದೆಯೋ ಅಥವಾ ಎಷ್ಟು ತಪ್ಪು ನನ್ನದ್ರಲ್ಲಿದೆಯೋ ಗೊತ್ತಿಲ್ಲ, ಈಗಾಗೋಗಿದೆ. ಯಾರೋ ನನಗೆ ತೊಂದರೆ ಕೊಡ್ತಿದ್ದಾರೆ ಅಥವಾ ಯಾರೋ ನನಗೆ ಬೈತಿದ್ದಾರೆ, ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಡ್ತೀನಿ. ಮತ್ತಿನ್ನೊಂದು, ನನಗಿಂತ ಅಂದವಾಗಿ ಅಥವಾ ನನಗಿಂತ ಸಿರಿ ಸಂಪತ್ತಲಾಗಿ ಯಾರೇ ಇದ್ದರೂ ನನ್ನ ಜೊತೆ ಅಥವಾ ನನ್ನ ಕಣ್ಮುಂದೆ ಯಾರೇ ಕಂಡ್ರೂ ನಾನು ಯಾವತ್ತೂ ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚನ್ನೋದನ್ನು ಪಡಲ್ಲ. ಹಾಗೆ ಅವ್ರಿಗೆ ನಾನು ದೃಷ್ಟಿ ಕೂಡ ಯಾವುದೇ ರೀತಿ ಹಾಕಕ್ಕೆ ಹೋಗಲ್ಲ. ಅದು ಅವ್ರು ಪಡ್ಕೊಬಂದಿರೋ ಭಾಗ್ಯ, ಇದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ ಮನಸ್ಸಲ್ಲಿ. ಯಾರನ್ನ ಕೂಡ ನೋಡಿ ನಾನು ಅಸೂಯೆ ಅನ್ನೋದನ್ನು ಪಡೋದೇ ಇಲ್ಲ. ಮತ್ತು ನನ್ನ ಸುತ್ತಮುತ್ತ ಇರೋರೆಲ್ಲರೂ ಚೆನ್ನಾಗಿರಬೇಕು ಅಂತಲೇ ಕೂಡ ನಾನು ಬಯಸ್ತೀನಿ. ಹಾಗೆ ಯಾರಿಗೆ ಆದರೂ ಸರಿ ನನ್ನನ್ನು ಸಹಾಯ ಕೇಳಿದವ್ರಿಗೆ ಯಾವುದೇ ರೀತಿ ಸಹಾಯ ಕೇಳಿದ್ರು ನಾನು ಕೂಡ ಯಾವತ್ತೂ ಆಗಲ್ಲ ಅಂತ ಹೇಳಲ್ಲ. ನನ್ನ ಕೈಲಿ ಅವ್ರು ಕೇಳಿದ ಸಹಾಯ ಮಾಡೋಕ್ಕಾದರೆ ಆ ತಕ್ಷಣ ಅವ್ರಿಗೆ ನಾನು ಮಾಡ್ತೀನಿ. ಮತ್ತು ಪರಿಶುದ್ಧವಾದ ಮನಸ್ಸಲ್ಲಿ ನಾನು ಯಾವಾಗಲೂ ರಾಯರ ಹತ್ರ ಓಡ್ಕೊಂಡು ಬರ್ತೀನಿ. ರಾಯರು ಕಾಯ್ತಿರ್ತಾರೆ, ಅವ್ರನ್ನ ಕಾಯಿಸಬಾರ್ದು ಅಂತ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಪೂಜೆ ಸಲ್ಲಿಸೋದು, ಫ್ರೀ ಇದ್ದಾಗ ಬಂದು ರಾಯರ ಜೊತೆ ಮಾತಾಡೋದು. ಸಂಜೆ ಕೂಡ ನಾನು ಯಾವುದೇ ಎಲ್ಲೇ ಇದ್ದರೂ 6:30 ಅಂದರೆ 6:30 ಓಡ್ಕೊಂಡು ಬರ್ತೀನಿ ರಾಯರ ಹತ್ರ. ಹಾಗೆ ನಾನು ರಾಯರ ಹತ್ರ ಬರುವಾಗ ಹೂಗಳು ತೊಗೊಂಡು ಮತ್ತು ಅವ್ರಿಗೆ ನೈವೇದ್ಯಕ್ಕೆ ಅಂತ ಏನಾದರೂ ಸರಿ, ಏನಿಲ್ಲ ಅಂದರೂ ಮನೇಲಿ ಕಡಲೆ ಅಂತೂ ಇರುತ್ತೆ, ಅದನ್ನ ತೊಗೊಂಡು ಬರ್ತೀನಿ. ನಿಜವಾಗ್ಲೂ ಅದು ಇಷ್ಟ ಆಗ್ಬೋದು ಅನಿಸುತ್ತೆ ರಾಯರಿಗೆ. ನಾನು ತಂದುಕೊಟ್ಟಿರೋ ಕಡಲೆನ ರಾಯರಂತೂ ತಿನ್ನಲ್ಲ, ಆದರೆ ಅದ್ರ ಹಿಂದೆ ಇರೋ ಪ್ರೀತಿನ ರಾಯರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಅವರು ನನಗೆ ಆಶೀರ್ವಾದ ಮಾಡ್ತಾರೇನೋ ಅಂತ ನಾನು ಭಾವಿಸಿದ್ದೀನಿ. ಆದರೆ ಪ್ರತಿನಿತ್ಯ ಮಾತ್ರ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಆಗಲಿ, ವಿಷ್ಣು ಆಗಲಿ, ಶ್ರೀರಾಮ, ನಾನು ಯಾವತ್ತೂ ಕೂಡ ಈ ದೇವತೆಗಳಿಂದ ನಾನು ಆಶೀರ್ವಾದ ಪಡ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದೆಲ್ಲ ಸಾಧ್ಯ ಆಗ್ತಿರೋದು ರಾಯರಿಂದ. ಮೊದಲು ನನಗೆ ಶ್ರೀಕೃಷ್ಣ ಪರಮಾತ್ಮ ಅವರಿಂದ ಹೂಪ್ರಸಾದ ಸಿಕ್ತಿತ್ತು. ನಾನು ಯೂಟ್ಯೂಬ್ ಚಾನಲ್ಗೆ ಬರೋದಕ್ಕೂ ಮುಂಚೆ ಕೂಡ ನನಗೆ ಆಶೀರ್ವಾದ ಸಿಕ್ಕಿದೆ. ಆದರೆ ನಾನು ಇತ್ತೀಚೆಗಷ್ಟೇ ಭಗವದ್ಗೀತೆ ಕಲಿಬೇಕು ಅನ್ನೋ ಮನಸ್ಸನ್ನ ರಾಯರು ಕೊಟ್ಟಿದ್ರು. ನಾನು ಸತ್ಯ ಹೇಳ್ತಿದ್ದೀನಿ, ನನ್ನ ಮನೇಲಿ ನನ್ನ ಜೀವನದಲ್ಲಿ ಏನೇ ಆಗ್ತಿದ್ರು ಅದು ರಾಯರಿಂದನೇ. ಯಾಕಂದರೆ ನನ್ನ ಜೀವನ ಹಿಂಗಿರಲಿಲ್ಲ ಮುಂಚೆ. ಈ ಪೂಜೆ ಪುನಸ್ಕಾರನೇ ಗೊತ್ತಿಲ್ಲದೆ ಇದ್ದವಳನ್ನ ರಾಯರು ಅವ್ರ ಮುಂದೆ ಕೂರಿಸ್ಕೊಂಡು ಪ್ರತಿಯೊಂದನ್ನು ತಿಳಿಸ್ತಾ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಮುಂದೆ. ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ನೀನು ಇಟ್ಟಂಗೆ ನಾನು ಇರ್ತೀನಿ, ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ. ಯಾಕೆ ನಾನು ಅದನ್ನು ಹೇಳ್ತೀನಿ ಅಂದರೆ, ನನಗೆ ಚೆನ್ನಾಗಿ ಗೊತ್ತು ನನ್ನ ಜೀವನ ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅಂತ. ಒಟ್ಟಿನಲ್ಲಂತೂ ರಾಯರು ಬಂದಾಗಲಿಂದ ನಾನು ನೆಮ್ಮದಿಯಾಗಿದ್ದೀನಿ. ನಿಮಗೂ ಆಶೀರ್ವಾದ ಬೇಕಾ? ರಾಯರ ಹತ್ರ ಕೇಳ್ಕೊಳ್ಳಿ, ನನಗೆ ಯಾಕೆ ಆಶೀರ್ವಾದ ಮಾಡಲ್ಲ, ನನಗೂ ಆಶೀರ್ವಾದ ಮಾಡಿ ಅಂತ. ಖಂಡಿತವಾಗ್ಲೂ ನಾವು ಅವರು ಮೆಚ್ಚೋ ಥರ ಬದುಕಿದ್ರೆ ಒಳ್ಳೇದು ಮಾಡೇ ಮಾಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. ನಾವು ರಾಯರ್ ಭಕ್ತರಾದ ಮೇಲೆ ಒಳ್ಳೆ ಗುಣಗಳನ್ನ ಅಳವಡಿಸ್ಕೋಬೇಕು.
ಹಾಗೆ ರಾಯರ ಹತ್ರ ಕೇಳ್ಕೋಬೇಕು, ನನಗೆ ಒಳ್ಳೇದನ್ನು ಮಾಡಿ ಒಳ್ಳೆ ಗುಣಗಳನ್ನ ಕೊಡಿ ಅಂತ. ಖಂಡಿತವಾಗ್ಲೂ ನಮ್ಮಲ್ಲಿ ಅಸೂಯೆ ಅನ್ನೋದು ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಸುಳ್ಳು ಅನ್ನೋದಂತೂ ನುಡ್ಸೋದೇ ಇಲ್ಲ ರಾಯರು. ರಾಯರ ಭಕ್ತರಾದ್ಮೇಲೆ ತುಂಬ ಇದೆ, ನಾವು ತಿಳ್ಕೊಬೇಕು, ಕಲ್ತ್ಕೋಬೇಕು. ಒಬ್ರು ನೋಡಿ ಹೊಟ್ಟೆ ಕಿಚ್ಚಂತೂ ಪಡಲೇಬಾರ್ದು. ಮತ್ತು ಯಾವಾಗಲೂ ರಾಯರ ಹತ್ರ ನಮಗೆ ಅದು ಕೊಡಿ ಇದು ಕೊಡಿ ಹಿಂಗೆ ಮಾಡಿ ಅವ್ರನ್ನ ಹಂಗಿಟ್ಟಿದ್ರೆ ಅದೇನೂ ಹೇಳಬಾರ್ದು. ನೀನು ಇಟ್ಟಂಗೆ ನಾನು ಇರ್ತೀನಿ, ನನ್ನ ಜೀವನ ನಿಮಗೆ ಬಿಟ್ಟಿದ್ದು. ಏನಂದರೆ ಅವ್ರು ಸೇವೆ ಮಾಡಬೇಕಷ್ಟೇ. ರಾಯರು ಬೃಂದಾವನದೊಳಗಡೆ ಇದ್ದಾರೆ, ನಮಗೆ ಏನು ಅವ್ರ ಸೇವೆ ಮಾಡೋದಕ್ಕೆ ಶಕ್ತಿ ಇದೆಯೋ ಅದರನುಸಾರ ಮಾಡ್ತಾ ಹೋಗಬೇಕು. ಕೊಡೋದು ಬಿಡೋದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಆದರೆ ನನ್ನ ಜೀವನದಲ್ಲಿ ಮಾತ್ರ ಆರ್ಥಿಕ ಸಮಸ್ಯೆ ಅಂತೂ ಖಂಡಿತ ಇದೆ, ಸುಧಾರಿಸೋದು ಇನ್ನೂ ಹೆಚ್ಚಿದೆ. ಆದರೆ ಮಾನಸಿಕವಾಗಿ ಮನೆಯಲ್ಲಿ ಎಲ್ಲ ರೀತಿ ನೆಮ್ಮದಿನ ಸಂತೋಷನ ರಾಯರು ತಂದುಕೊಟ್ಟಿದ್ದಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಏನು ಅರಿದೇ ಇರೋ ನಾನು ಬರೀ ಕಷ್ಟದಲ್ಲೇ ಬೆಂದು ಬೆಂದು ಯಾವಾಗಲೂ ದುಃಖ ಪಡ್ತಿರೋ ನಾನು ರಾಯರ್ನ ಗಟ್ಟಿಯಾಗಿ ಹಿಡ್ಕೊಂಡ ಮೇಲಿಂದ ಬಹಳ ಬಹಳ ಬಹಳನೇ ಸಂತೋಷದಿಂದ ನೆಮ್ಮದಿಯಿಂದ ಇದ್ದೀನಿ. ಇದಕ್ಕೆಲ್ಲ ಕಾರಣಕರ್ತರು ರಾಯರು. ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ನಮ್ಮಲ್ಲಿರೋ ದುಷ್ಟ ಗುಣಗಳನ್ನ ಬಿಟ್ಟು ಬರಬೇಕು. ಇವತ್ತಿಗೂ ಅಷ್ಟೇ ನಾನು ರಾಯರ ಹತ್ರ ನಾನು ಈ ಥರ ಮಾಡಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿ ಬಿಟ್ಟರೆ, ಇಂಥ ವಿಚಾರಕ್ಕೆ ನಾನು ಹೋಗಲ್ಲ, ಅವ್ರು ಏನೇ ನನಗೆ ತೊಂದರೆ ಕೊಡಲಿ, ಏನೇ ನನ್ನ ಬಗ್ಗೆ ಎಷ್ಟೇ ಮಾತಾಡಲಿ, ನಾನು ಇಂಥವ್ರ ವಿಚಾರಕ್ಕೆ ಹೋಗಲ್ಲ, ಪ್ರಾಮಿಸ್ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಅಂಥ ವಿಚಾರಕ್ಕೆ ನಾನು ಹೋಗೋದೇ ಇಲ್ಲ. ಮತ್ತು ಹೋಗೋ ಪ್ರಯತ್ನ ಕೂಡ ಮಾಡಿದಾಗ ನನಗೆ ತಕ್ಷಣ ಗೊತ್ತಾಗುತ್ತೆ ರಾಯರ ಹತ್ರ ನಾನು ಪ್ರಾಮಿಸ್ ಮಾಡಿದ್ದೀನಿ, ಹೋಗಬಾರ್ದು. ನಾವು ರಾಯರಿಗೆ ಬೇಸರ ಪಡಿಸ್ದೇ ಹಾಗೆ ನಡ್ಕೋಬೇಕು. ನಮಗೆ ಇಲ್ಲಿ ಕೂತಿರೋರು ಒಂದು ಮೂರ್ತಿ ಥರ ಇದ್ದಾರೆ ಅಂತ ಅನಿಸುತ್ತೆ, ಆದರೆ ನಿಜವಾಗ್ಲೂ ರಾಯರು ಯಾರದೇ ಮನೇಲಿ ರಾಯರ ಫೋಟೋ ಇರಲಿ ಅದರೊಳಗಡೆ ಅವರು ಇದ್ದೇ ಇರ್ತಾರೆ. ನಮಗೆ ಅರಿವಿಗೆ ಬರೋಕ್ಕೆ ಸಮಯ ಬೇಕು, ನಾವು ಹೆಚ್ಚು ಸಮಯ ಅವ್ರ ಹತ್ರ ಕಳಿಬೇಕು. ಬೇಡದೇ ಇರೋವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕಾಲಹರಣ ಮಾಡೋದಕ್ಕಿಂತ ತಪ್ಪೋ ಸರಿಯೋ ನೀವು ಮಾತಾಡ್ತಿರೋದು ಅಥವಾ ನೀವು ಕೇಳ್ತಿರೋದು ನ್ಯಾಯನೋ ಗೊತ್ತಿಲ್ಲ, ಭಗವಂತನ ಮುಂದೆ ಬಂದು ಕೂರಿ ತಪ್ಪೋ ಸರಿಯೋ ಅವ್ರ ಮುಂದೆ ಮಾತಾಡಿ ನಮ್ಮನ್ನ ಬದಲಾಯಿಸ್ತಾರೆ. ನಾನು ಇಷ್ಟು ಬದಲಾಗೋದಕ್ಕೆ ಕಾರಣ ರಾಯರ ಮುಂದೆ ಹೆಚ್ಚು ಸಮಯ ಕಳಿತೀನಿ. ತುಂಬ ನನಗೇನಾದರೂ ಒಂದು 5 ನಿಮಿಷ ಸಿಕ್ಕಿದ್ರು ನಾನು ಓಡ್ಕೊಂಡು ಬರ್ತೀನಿ, ರಾಯರೇ ಏನಪ್ಪ ಮಾಡ್ತಿದ್ದೀಯ ರಾಯಪ್ಪ ಅಂತ ಹೇಳಿ ತುಂಬ ಮಾತಾಡ್ತೀನಿ ನಾನು ರಾಯರ ಹತ್ರ. ಆಗ ಅದು ಅವ್ರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಕೆಲವರು ಇವಳು ಹುಚ್ಚಿ ಅನ್ಕೋಬೋದು, ಆದರೆ ಅವ್ರುಗಳಿಗೇನು ಗೊತ್ತಿರುತ್ತೆ ರಾಯರು ಇದ್ದಾರೆ ಅನ್ನೋದು. ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಅಂದ್ಕೊಂಡು ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಲ್ಲ. ನನ್ನ ಕಷ್ಟ ಸುಖ ದುಃಖ ಏನೇ ಇದ್ದರೂ ಅದು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೂ ಒಂದಲ್ಲ ಒಂದಿನ ಆಶೀರ್ವಾದ ಮಾಡೇ ಮಾಡ್ತಾರೆ. ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ನೀವೇನೇನೋ ತಂದು ಕೊಡಬೇಕು ರಾಯರಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಅಲ್ಲವೇ ಅಲ್ಲ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ ರಾಯರ ಮುಂದೆ. ಭಾಳ ಯಾವುದೇ ಆಲೋಚನೆಗಳನ್ನ ಬರದೇ ಹಾಗೆ ರಾಯರ ಮುಂದೆ ಕೂತು ನಮಸ್ಕರಿಸಿ. ಖಂಡಿತ ಆಗಲೂ ನಿಮಗೂ ಆಶೀರ್ವಾದ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.